ಮಹಿಳೆಯೊಬ್ಬರು ಬಸ್ನಲ್ಲಿ ಲೈಂಗಿಕ ಕಿರುಕುಳದ ಆರೋಪವನ್ನು ಹೊರಿಸಿ ಮಾಡಿದ್ದ ವಿಡಿಯೋ ವೈರಲ್ ಆಗಿದ್ದು, ಇದರಿಂದ ಮುಜುಗರಕ್ಕೊಳಗಾಗಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವ ದುರಂತ ಘಟನೆಯೊಂದು ನಡೆದಿದೆ. ಕೇರಳದ ಕೋಝಿಕೋಡ್ ಜಿಲ್ಲೆಯ 42 ವರ್ಷದ ದೀಪಕ್ ಎಂಬ ವ್ಯಕ್ತಿ ಜನವರಿ 16ರಂದು ಕಣ್ಣೂರು ಜಿಲ್ಲೆಯ ಪಯ್ಯನ್ನೂರು ರೈಲ್ವೆ ನಿಲ್ದಾಣದಿಂದ ಫುಲ್ ರಶ್ ಇದ್ದ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ರು. ಈ ವೇಳೆ ಅದೇ ಬಸ್ನಲ್ಲಿದ್ದ ಶಿಂಜಿತಾ ಎಂಬ ಮಹಿಳೆಯೊಬ್ಬರು ದೀಪಕ್ ಆಕೆಯನ್ನ ಅನುಚಿತವಾಗಿ ಮುಟ್ಟಿ ಲೈಂಗಿಕ ಕಿರುಕುಳ ಮಾಡಿದ್ದು ಎಂದು ಆರೋಪಿಸಿ ವಿಡಿಯೋ ಮಾಡಿದ್ದು ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಈ ವಿಡಿಯೋ ಕೆಲ ದಿನಗಳಲ್ಲೇ ಸಾಕಷ್ಟು ವೈರಲ್ ಆಗಿದ್ದು ಬರೋಬ್ಬರಿ 1 ಲಕ್ಷಕ್ಕೂ ಅಧಿಕ ವೀಕ್ಷಣೆಯನ್ನ ಪಡೆದುಕೊಂಡಿದೆ. ಇನ್ನು ಈ ದೀಪಕ್ ಖಾಸಗಿ ಕಂಪನಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದು ಜೀವನ ಪೂರ್ತಿ ಯಾವುದೇ ವಿವಾದಗಳಿಲ್ಲದೆ ಜೀವನವನ್ನ ನಡೆಸಿದ್ದಾರೆ. ಆದರೆ ಈ ವೈರಲ್ ವಿಡಿಯೋದಿಂದ ದೀಪಕ್ ತೀವ್ರ ಸೈಬರ್ ಟ್ರೋಲಿಂಗ್ಗೆ ಒಳಗಾಗಿದ್ದಾರೆ. ಇದರಿಂದ ತೀವ್ರವಾದ ಮುಜುಗರಕ್ಕೆ ಒಳಗಾದ ದೀಪಕ್ ಮನನೊಂದು ನೇಣಿಗೆ ಕೊರಳೊಡ್ಡಿದ್ದಾರೆ. ಭಾನುವಾರ ಬೆಳಿಗ್ಗೆ ಸುಮಾರು ಕುಟುಂಬಸ್ಥರು ಆತನನ್ನ ನಿದ್ರೆಯಿಂದ ಎಬ್ಬಿಸಲು ಆತನ ಕೋಣೆಯ ಬಳಿ ಬಂದು ಬಾಗಿಲನ್ನ ಬಡಿದಿದ್ದು ಯಾವುದೇ ಪ್ರತಿಕ್ರಿಯೆ ನೀಡದಿದ್ದಾಗ ಆತಂಕಗೊಂಡ ಪೋಷಕರು ನೆರೆಹೊರೆಯವರ ಸಹಾಯವನ್ನ ಪಡೆದು ಬಲವಂತವಾಗಿ ಬಾಗಿಲನ್ನು ತೆರೆದಾಗ ದೀಪಕ್ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಶಿಂಜಿತಾ ಅವರು ಆನ್ಲೈನ್ ಪ್ರಚಾರಕ್ಕಾಗಿ ಈ ವಿಡಿಯೋವನ್ನ ಮಾಡಿದ್ದಾರೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಅವಳು ರೀಲ್ಸ್ ಮತ್ತು ಪಬ್ಲಿಸಿಟಿಗಾಗಿ ನಮ್ಮ ಮಗನ ಜೀವನವನ್ನ ಹಾಳು ಮಾಡಿದ್ಲು. ಸಾಮಾಜಿಕ ಮಾಧ್ಯಮಗಳು ನಿಶಬ್ದವಾಗಿ ಜೀವಗಳನ್ನ ಕಸಿದುಕೊಳ್ತಾ ಇದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ನಿಶಬ್ದವಾಗಿ ದೀಪಕ್ ಮರಣದ ಈಕೆ ತಮ್ಮ ಸಾಮಾಜಿಕ ಜಾಲತಾಣ ಖಾತೆಯನ್ನ ಪ್ರೈವೇಟ್ ಮಾಡಿ ವಿಡಿಯೋವನ್ನ ತೆಗೆದು ಹಾಕಿದ್ದಾರೆ. ಹಲವು ನೆಟ್ಟಿಗರು ಈ ಘಟನೆಯನ್ನ ಖಂಡಿಸಿ ಮಹಿಳೆಯನ್ನ ಶಿಕ್ಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಅಲ್ಲದೆ ಸಾಮಾಜಿಕ ಮಾಧ್ಯಮಗಳು ಜೀವನಗಳನ್ನ ಹೇಗೆ ಪರೋಕ್ಷವಾಗಿ ಹಾಳು ಮಾಡುತ್ತವೆ ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಎಂಬ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದೆ.